ನೋಡಬೇಕು ಅಂದರೆ ಓನ್ಲಿ ಕಾನ್ಸಂಟ್ರೇಟ್ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡಿರೋ ಚಿತ್ರ ಇದು. ಇದರಲ್ಲಿ ನನ್ನ ಮೆಸೇಜ್ ಇದೆ, ಬಟ್ ಮೆಸೇಜ್ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಸಿನಿಮಾ ಅಂದಾಗ ಜನರು ಒಂದು ರಿಲ್ಯಾಕ್ಸೇಷನ್ ಬೇಕು, ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಬರೋದು. ಹಾಗಾಗಿ ನಾನು ಇದರಲ್ಲಿ ಮೆಸೇಜು ಅದು ಇದು ಅನ್ನೋಕ್ಕಿಂತ ಪಕ್ಕಾ ಕಾನ್ಸಂಟ್ರೇಟ್ ಮಾಡಿ ಎಂಟರ್ಟೈನ್ಮೆಂಟ್ಗೋಸ್ಕರನೇ ತೆಗೆದಿರೋ ಸಿನಿಮಾ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟು. ಆಮೇಲೆ ಸೆಕೆಂಡ್ ಒನ್ನು, ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಆಗಿರೋ ಪ್ರೆಸ್ ಮೀಟಲ್ಲಿ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ದು ಅಂತ ಹೈಲೈಟ್ ಆಗಿದೆ. ಖಂಡಿತವಾಗ್ಲೂ ಇದು ಬೆಂಗಳೂರಲ್ಲಿ ನಡೆಯೋ ಸ್ಟೋರಿ. ಉತ್ತರ ಕರ್ನಾಟಕದ ಒಂದೇ ಒಂದು ಕ್ಯಾರೆಕ್ಟರ್ ಇದೆ, ಅದು ನಮ್ಮ ಪ್ರಮೋದ್ ಶೆಟ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಮಾತ್ರ ಥ್ರೂ ಔಟ್ ಸಿನಿಮಾ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಮಾತಾಡುತ್ತೆ. ಮಿಕ್ಕಿದ್ದು ಪೂರ್ತಿ ಎಲ್ಲವೂ ಬೆಂಗಳೂರು ಭಾಷೆಯಲ್ಲೇ ನಡೆಯುವಂಥ ಸ್ಟೋರಿ. ಇದು ಬೆಂಗಳೂರಿನಲ್ಲಿ ನಡೆಯುವಂಥ ಸ್ಟೋರಿ. 30 ವರ್ಷದ ಹಿಂದಿನ ಸ್ಟೋರಿ ಲಿಂಕ್ ಆಗಿ ಪ್ರೆಸೆಂಟ್ ಈ ಜಂಜಿ ಕಿಡ್ಸು ಏನಂತ ಇದ್ದಾರೋ ಇವರ ಲವ್ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಎರಡನೇ ಪಾಯಿಂಟು, ಇದು ಸ್ಪಷ್ಟವಾಗಿ ಬೆಂಗಳೂರಲ್ಲಿ ನಡೆಯೋ ಥರದ ಸ್ಟೋರಿ. ಒಂದು ಕ್ಯಾರೆಕ್ಟರ್ ಮಾತ್ರ ಥ್ರೂ ಔಟ್ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಬರುತ್ತೆ. ಮೂರನೇದು, ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಸ್ಟೇಜ್ಗೆ. ರವಿಶಂಕರ್ ಸರ್ ಹತ್ರ ನಾನು ಮಾತಾಡಿದಾಗ, ಇಲ್ಲ ಸಾಗರ್, ಸಿನಿಮಾ ಚೆನ್ನಾಗಿ ಮಾಡಿದೀಯಾ, ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ, ನಿಂತು ಗೆಲ್ಲೋಕೆ ಏನು ಬೇಕೋ ಎಲ್ಲ ಥರದ ಸಪೋರ್ಟ್ ನಾನು ಮಾಡ್ತೀನಿ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸರ್ ನನಗೆ ನಾನು ಸರ್ನ ಇನ್ವೈಟ್ ಮಾಡಿದಾಗ ಹೇಳಿದ್ರು ಬರ್ತೀನಿ. ನಮ್ಮ ಸಿನಿಮಾ ಅವರೇ ಸರ್ ಹೇಳಿದ್ದು, ಕಂಟೆಂಟ್ ನೀಟಾಗಿ ಮೇಕಿಂಗ್ ಮಾಡಿದ್ಯಾ, ಜನಕ್ಕೆ ಏನು ಬೇಕೋ ಆ ಥರದ ಎಂಟರ್ಟೈನ್ಮೆಂಟು, ಫೈಟ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಮೇಲೆ ಒಂದು ಕ್ವಾಲಿಟಿ ಆಫ್ ಮೇಕಿಂಗ್ ಇದೆ. ಕ್ವಾಲಿಟಿ ಆಫ್ ಮೇಕಿಂಗ್ ಸಿನಿಮಾ ಜೊತೆಗೆ ನಾವು ಎಲ್ಲರೂ ನಿಂತ್ಕೋಬೇಕು, ನಿಂತ್ಕೊಂಡ್ರೆ ಆ ಸಿನಿಮಾ ರೀಚ್ ಆಗುತ್ತೆ ಅಂತ ಒಂದು ದೊಡ್ಡ ಮನಸ್ಸಿನಿಂದ ನಮ್ಮ ಈ ಪ್ರೆಸ್ ಮೀಟ್ಗೆ ಸರ್ ಬಂದಿದ್ದಾರೆ. ಅದಕ್ಕೆ ನನ್ನ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಹಾಗೇನೆ ಚಂದ್ರು ಸರು ಕೂಡ ಅಷ್ಟೇ. ನಾವು ಡಬ್ಬಿಂಗ್ ಮಾಡೋಕ್ಕೆ ಬಂದಾಗ ಮಾತಾಡಿದ್ರು, ಸಾಗರ್ ಹೇಗೆ, ಎಷ್ಟು ಬಜೆಟು, ಏನು, ಯಾಕೆಂದರೆ ಅವರು ಆ್ಯಸ್ ಯೂಶುವಲ್ ಪ್ರೊಡ್ಯೂಸರ್ ಎಷ್ಟು ಬಜೆಟ್ ಅಂತ ನಾನು ಹೇಳಿದೆ, ಸರ್ ಇಷ್ಟು ಬಜೆಟ್ ಆಗಿದೆ, ಹೀಗಾಗಿದೆ. ಹೌದಾ, ಈ ಬಜೆಟಲ್ಲಿ ಇಷ್ಟು ಕ್ವಾಲಿಟಿಯಾಗಿ ಈ ಥರ ತೆಗ್ದಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ಅದ್ರ ಜೊತೆಗೆ ನಾನು ಸರ್ನ ಕರೆದಾಗ, ಸರ್ ಹೀಗೆ ನಮ್ಮ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೆವು. ಇಲ್ಲ ಕಣೋ, ನಾನು ಬರ್ತೀನಿ, ಸಿನಿಮಾ ಚೆನ್ನಾಗಿ ಮಾಡಿದ್ಯಾ. ಅದು ಅಲ್ಲದೆ ಈ ಜನವರಿ 15ಗೆ ತುಂಬ ಜನ, ಸರ್ ಫ್ರೆಂಡ್ ಒಬ್ಬರು ಇನ್ನೊಬ್ರು, ನಾನು ವೀಡಿಯೋಸ್ ಎಲ್ಲ ನೋಡಿದ್ದೆ, ಜನವರಿ 15ಗೆ ಹೊಸ ಹೀರೋಗಳದ್ದು ಸಿನಿಮಾ ಬರ್ತಾ ಇಲ್ಲ, ಆಮೇಲೆ ಹಳೆ ಹೀರೋಗಳು ಅವ್ರದ್ದು ಸಿನಿಮಾಗಳು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸರ್ ಹೇಳಿದ್ರು, ಇಲ್ಲ ನೀನು ಜನವರಿ 15ಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ, ಈ ಸಂಕ್ರಾಂತಿ ಹಬ್ಬದ ಸಂಭ್ರಮನ ನಮ್ಮ ಕನ್ನಡದ ಜನರು ಸಂಭ್ರಮಿಸೋಕೆ ಒಂದು ಕನ್ನಡದ ಸಿನಿಮಾ ಇಲ್ಲ ಅನ್ನೋ ಒಂದು ಇದಿತ್ತು. ಕನ್ನಡದ ಸಿನಿಮಾ ನಮ್ದು ರಿಲೀಸ್ ಮಾಡ್ಬೇಕಂತ ಎಲ್ರಿಗೂ ನಮಸ್ಕಾರ. ಸೂರ್ಯ ಈ ಸಂಕ್ರಾಂತಿಗೆ 15ನೇ ತಾರೀಕು ರಿಲೀಸು. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಫಸ್ಟ್ ಟೈಮು ಪ್ರೊಡ್ಯೂಸರ್ಸು ಬಸವರಾಜ್ ಬೆಣ್ಣಿ ಅವರು, ರವಿ ಬೆಣ್ಣಿ ಅವರು ತುಂಬ ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸಿನ್ಸಿಯರ್. ನಮ್ಮ ಸಾಗರು ಕತೆ ಹೇಳಿದ ಮೇಲೆ ಆ ಕತೆಗೆ ಏನು ಬೇಕೋ ಅದನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮು. ಸೊ ಅವರಿಗೆ ಆಲ್ ದ ಬೆಸ್ಟು. ಹಾಗೆ ಸಾಗರ್ ತುಂಬ ಸಾಫ್ಟು, ಬಟ್ ಅಲ್ಲಿ ಸ್ಪಾಟಲ್ಲಿ ಏನು ಬೇಕೋ ಅದನ್ನು ತುಂಬ ಕ್ಲಾರಿಟಿ, ತುಂಬ ಕ್ಲಿಯರಾಗಿ ಇದೇ ಬೇಕಂದರೆ ಅದೇ ಬೇಕು. ಬಿಕಾಸ್ ಈ ಪಿಕ್ಚರಲ್ಲಿ ಆ ವಿಗ್ ಆಗಿರ್ಬೋದು, ಆ ಕರ್ಲಿ ಹ್ಯಾರು, ಗ್ಲಾಸಸ್ಸು, ಆ ಡ್ರೆಸ್ಸು ಎಲ್ಲ ಆಲ್ರೆಡಿ ಇವರು ಪ್ಲ್ಯಾನ್ ಮಾಡಿಕೊಂಡು ವಿತ್ ಫೋಟೋಸ್ ಬಂದು ನನಗೆ ತೋರಿಸಿ ಇದೇ ಸಾರ್ ಬೇಕು ಅಂತ. ತುಂಬ ಹಠವಾದಿ ಅನ್ನೋದು ನಾನಲ್ಲ, ಇವರು. ಸೊ ಬಟ್ ಚೆನ್ನಾಗಿ ಬಂದಿದೆ. ಪ್ಲಸ್ ನಮ್ಮ ಶ್ರುತಿ ಅವರು ನನಗೆ ತುಂಬ ಫೇವರೆಟ್ ಆ್ಯಕ್ಟ್ರೆಸ್ ಅವರು. ಅವರ ಜೊತೆ ಕಾಲೇಜು ಕುಮಾರ್ ಆದಮೇಲೆ ಇದೇ ಪಿಕ್ಚರು. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಇಬ್ಬರಿಗೂ ಒಳ್ಳೆ ಎಮೋಷನ್ ಸೀನ್ಸು ಕ್ಲೈಮ್ಯಾಕ್ಸಲ್ಲಿ ಇತ್ತು. ಸೊ ಫ್ಯಾಂಟಾಸ್ಟಿಕ್ ಶ್ರುತಿ ಅವರ ಜೊತೆ ಆ್ಯಕ್ಟ್ ಮಾಡೋದು. ಹಾಗೆ ಪ್ರಮೋದ್ ಶೆಟ್ಟಿ ಅವರು, ನಾನು ಇಬ್ಬರು ಸೇರಿ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಬಟ್ ಇಬ್ಬರಿಗೂ ಕಾಂಬಿನೇಷನ್ ಸೀನ್ಸ್ ಇಲ್ಲ. ಬಟ್ ಫಸ್ಟ್ ಟೈಮ್ ಇಬ್ಬರು ಒಂದೇ ಪಿಕ್ಚರಲ್ಲಿ ಇದ್ದೀವಿ. ಸರಿ, ಚಂದ್ರು ಅವರು ನನಗೆ ತುಂಬ ಓಲ್ಡ್ ಫ್ರೆಂಡ್, ವಿ ಆರ್ ಆಲ್ ಓಲ್ಡ್ ಫ್ರೆಂಡ್ಸ್. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಕ್ಯಾರೆಕ್ಟ್ರು. ಆ್ಯಂಡ್ ಎವ್ರಿ ಒನ್, ಎಲ್ಲ ಆರ್ಟಿಸ್ಟು ಎಲ್ಲ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ಕು, ಈ ಸಾಂಗು ಇವತ್ತು ನೀವೆಲ್ಲ ನೋಡಿದ್ದೀರಾ ಫಸ್ಟ್ ಸಾಂಗು, ಬಟ್ ಎಲ್ಲ ಸಾಂಗ್ಸು ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ.
ಒನ್ ಬೈ ಒನ್ ಬಿಡ್ತೀರಾ? Yes, yes. ವೆರಿ ಗುಡ್. ಸೊ ಸಾಂಗ್ಸ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ DOP ಮನುರಾಜ್ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಇಟ್ಸ್ ಅ ನೀಟ್. ಇವರು ಏನು ಅನ್ಕೊಂಡಿದ್ದಾರೋ ಅದನ್ನು ನೀಟಾಗಿ ಆನ್ ಸ್ಕ್ರೀನ್, ಬಿಕಾಸ್ ಡಬ್ಬಿಂಗ್ ಟೈಮಲ್ಲೇ ನೋಡಿದ್ದೆ ನಾನು. ತುಂಬ ಚೆನ್ನಾಗಿದೆ ಇವರು ಅನ್ಕೊಂಡಿರೋದು ಆ್ಯಸ್ ಇಟ್ ಈಸ್ ಅದನ್ನು ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೆಗೆದು ಇವತ್ತು ಒಂದು 50% ಸಕ್ಸಸ್ಫುಲ್ ಆಗಿದ್ದಾರೆ. ನಾಳೆ ರಿಲೀಸ್ ಆಗಿ ಇದು ದೊಡ್ಡ ಸಕ್ಸಸ್ ಆದರೆ ಡೆಫಿನೆಟ್ ಆಗಿ ಇಡೀ ತಂಡಕ್ಕೆ ಒಂದು ದೊಡ್ಡ ಇದಾಗುತ್ತೆ. ನ್ಯೂ ಇಯರ್ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಹೀರೋ ಪ್ರಶಾಂತ್ ಬಗ್ಗೆ ತುಂಬ 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 ಸಿನ್ಸಿಯರ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಬಾಯ್, ಅದು ತುಂಬ ಮುಖ್ಯ. ಆ್ಯಂಡ್ ಫೈಟ್ಸ್ ಆಗಿರಲಿ, ತುಂಬ ರಿಸ್ಕಿ ಶಾಟ್ಸು. ಅದು ಟ್ರೈಲರಲ್ಲಿ ನೋಡಿರ್ತೀರಾ, ನಾನು ಕಿಕ್ ಮಾಡ್ತೀನಿ, ಅದು ಒಂದು 10-12 ಸಲ ಮಾಡಿರ್ತೀರ ಅಂತ. ಆ ಥರ ಶಾರ್ಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಒನ್ಸ್ ಟ್ವೈಸ್ ಮಾಡಬೇಕು. ಬಿಕಾಸ್ ಬ್ಯಾಕು ಫಾಲಿಂಗು ಎಷ್ಟು ಸಲ ಆದ್ರೂ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ತುಂಬ ಕಷ್ಟಪಟ್ಟು ಆ ಫೈರ್ ಶಾಟ್ಸು, ಆ ಬ್ಲಾಸ್ಟು ಇದೆಲ್ಲ ಹೆದರ್ತೀವಿ ಮಾಡೋಕ್ಕೆ. ಬಟ್ ತುಂಬ ಕಾನ್ಫಿಡೆಂಟ್ ಆಗಿ ತುಂಬ ಚೆನ್ನಾಗಿ ಫೈಟ್ಸು, ಸಾಂಗ್ಸು. ಆ್ಯಂಡ್ ಮೇಯ್ನ್ ಈ ಪಿಕ್ಚರ್ ಏನಂದರೆ ಒಂದು ಎಮೋಷನಲ್ ಲವ್ ಸ್ಟೋರಿ. ಸೊ ಬರೀ ಏನೋ ಒಂದು ಕಾಫಿ ಡೇಯಲ್ಲಿ ಐ ಲವ್ ಯು, ಯು ಲವ್ ಮೀ ಅಂತ ಆ ಥರ ಏನೋ ನಾರ್ಮಲ್ ಸೀನ್ಸ್ ಏನು, ಸೆಕೆಂಡ್ ಹಾಫಲ್ಲಿ ತುಂಬ ಹೆವಿ ಸೀನ್ಸು ವಿತ್ ಮದರ್ ಆಗಿರ್ಬೋದು, ನನ್ನ ಜೊತೆ ಆಗಿರ್ಬೋದು, ಎಮೋಷನಲ್ ಸೀನ್ಸ್, ಹೆವಿ ಡೈಲಾಗ್ಸು. ಆ್ಯಂಡ್ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ರೌಂಡ್ ಟ್ರಾಲಿ ಶಾಟು. ನಾನು ಅವತ್ತು ಶೂಟಿಂಗ್ ಹೋದೆ. ಅವತ್ತು ಮಧ್ಯಾಹ್ನ ನಾನು ಮೈಸೂರಿಗೆ ಏನೋ ಹೋಗಬೇಕು, ಒಂದು ಕಡೆ ಮಳೆ, ಮಾಸ್ಟರ್ ಇದ್ದಾರೆ ಒಂದು ಕಡೆ ಸೈಡು, ಈ ಟ್ರಾಲಿ ಶಾಟು. ನಾನು ಸೀನ್ ಪೇಪರ್ ಕೊಡಿ ಅಂದೆ. ಸರಿ, ನಾರ್ಮಲ್ ಆಗಿ ನನಗಿರುತ್ತೆ 4 ಪೇಜ್ 5 ಪೇಜ್ ಡೈಲಾಗು, ಎಸ್ ರೆಡಿ ಅಂತ ನಮ್ಗೆ ಫೀಲಿಂಗ್ ಬೇರೆ. ಓಕೆ, ಸೊ ಈ ಥರ ಬಂದು ನೋಡಿದ್ರೆ ನಂದು ಏನೂ ಇಲ್ಲ, ಬರೀ 4.5 pages ಈ ಹುಡುಗಂತೆ ಡೈಲಾಗು. ನಾನಂದೆ ವೆರಿ ಗುಡ್, ರೆಡಿ ಅವನು ಅಂದೆ. ಹಾಂ ರೆಡಿ ಸರ್ ಅಂದರು. ಸರಿ ಅಂದ್ಕೊಂಡೆ, ಸರಿ ನೀವು ಹೋಗಿ ರೆಡಿ ಮಾಡಿ 1-2 ಸಲ ನೋಡ್ಕೊಳ್ಳಿ, ನೀವು ದೊಡ್ಡ ಆರ್ಟಿಸ್ಟ್ ಇಲ್ಲ ನಾವು, ಲೇಟಾಗಿ ಬರ್ತೀವಿ, ಎಲ್ಲ ರೆಡಿ ಆದಮೇಲೆ ಬರ್ತೀವಿ ಅಂದೆ. ನೋಡಿದ್ರೆ ಇಲ್ಲ ಸರ್ ರೆಡಿ ಸರ್ ಅಂದರು. ಬಂದು ನೋಡಿದ್ರೆ ಸರಿ ಪ್ರಾಂಪ್ಟಿಂಗ್ ಇಟ್ಕೊಂಡಿರ್ತಾನೆ, ಯಾರಾದ್ರೂ ಪಕ್ಕದಲ್ಲಿ ಒಂದು ಪ್ರಾಂಪ್ಟ್ ಇಡಬೇಕಂದ್ರೆ ನೋ ಪ್ರಾಂಪ್ಟಿಂಗ್ ಸರ್, ಒಂದು ಲೈನ್ ಒಂದು ಅಕ್ಷರ ಮಿಸ್ ಮಾಡಿಲ್ಲ, ಪರ್ಫೆಕ್ಟ್ ಆಗಿ. ಟೇಕ್ 1 ಓಕೆ ಆಯಿತು, ಬಟ್ ನೀವು ಸ್ವಲ್ಪ ಸ್ಯಾಟಿಸ್ಟ್ ಟೇಕ್ 2 ತಗೊಂಡ್ರೆ ಇಲ್ಲ ಮಧ್ಯದಲ್ಲಿ ಕಟ್ಟು ಹಾಕಟ್ಟು ಅಂತ. ಸೊ ಬ್ಯೂಟಿಫುಲ್ ಆಗಿ, ಅಂದರೆ ಅಷ್ಟು ಡೈಲಾಗ್ನ ಮೆಮರೈಸ್ ಮಾಡೋದು ತುಂಬ ಕಷ್ಟ. ಪ್ಲಸ್ ಒಂದು ಸೀನಿಯರ್ ಆರ್ಟಿಸ್ಟು ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಾಗ ಸ್ವಲ್ಪ ಒಂದು ಏನೋ ಒಂದು ಕಾನ್ಷಿಯಸ್ ಆಗಿಬಿಡ್ತೀವಿ. ಬಟ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ, ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಈ ಪಿಕ್ಚರ್ ಒಳ್ಳೆ ಹಿಟ್ ಆಗಿ ನಿಮ್ಗೆ ಒಳ್ಳೆ ಒಂದು ಕೆರಿಯರ್, ಆಲ್ ದ ಬೆಸ್ಟ್. ಹಂಗೆ ಹರ್ಷಿತಾ ವೆರಿ ಗುಡ್ ಆ್ಯಕ್ಟ್ರೆಸ್, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಸಿನ್ಸಿಯರ್. ಬಿಕಾಸ್ ಪ್ಲಸ್ ಅವರದು ಬರೀ ಐ ಲವ್ ಯು ಕ್ಯಾರೆಕ್ಟರ್ ಅಲ್ಲ, ತುಂಬ ಎಮೋಷನ್, ಸೆಕೆಂಡ್ ಹಾಫಲ್ಲಿ ಎಮೋಷನ್ ಟ್ರಾವೆಲ್ ಮಾಡಿದೆ ಈ ಸ್ಕ್ರಿಪ್ಟಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ವಿಶ್ ಹರ್ ಆಲ್ಸೋ ಆಲ್ ದ ಬೆಸ್ಟ್ ಅಮ್ಮ ಆ್ಯಂಡ್ ದಿ ಎಂಟೈರ್ ಟೀಮ್. ಸೊ ಥ್ಯಾಂಕ್ ಯು. January 15 ಸಂಕ್ರಾಂತಿ, ಎಲ್ಲರೂ ಬನ್ನಿ. ಒಂದು ಸೂರ್ಯ ಸಿನಿಮಾ ಡೈರೆಕ್ಟರ್ ಸಾಗರ್ ಅವರು, ನಾಯಕ ನಟಿ ಎಲ್ಲದಕ್ಕಿಂತ ರವಿಶಂಕರ್ ಅವ್ರ ಬಗ್ಗೆ ಸಿನಿಮಾ ಹೇಳಬೇಕು. ನಾನು ಯಾರಪ್ಪ ಸರ್, ನೀವು ವಿಲ್ಲನ್, ಯಾರು ವಿಲ್ಲನ್? ಮೀನ್ ರವಿಶಂಕರ್, ನಿಂದೇನು ನಮಗೆ ಕೆಲಸ ಆಗಲಿ, ನಾನು ಡ್ಯಾನ್ಸ್ ಆಯ್ತಪ್ಪ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಅವನು ನೋಡ್ಕೊಂಡು ಜಾಡ್ಸ್ ಬರ್ತಾ ಇದ್ರೆ ನಾವು ಹೋಗ್ಬೇಕಷ್ಟೇ ಆವಾಜ್ಗೆ, ನಾವು ಆಮೇಲೆ ಸೈಡಲ್ಲಿ ಹೋಗಿರ್ತೀವಿ. ಅಂದರೆ ರವಿಶಂಕರ್ ಅಂದರೆ ಪರ್ಸ್ನಲ್ಲಾಗಿ ನನಗೆ ಭಾರಿ ಖುಷಿ ಸರ್. ಅವ್ರು ಯಾಕಂದರೆ ಅವ್ರದ್ದು ಒಂದು ತೆಲುಗು ಸ್ಟೇಜ್ ಮೇಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಅವ್ರು ನನಗೆ ಭಾರಿ ಸಂತೋಷ ಆಯಿತು. ನಮ್ಮ ಕರ್ನಾಟಕದ ಮೇಲಾಗಲಿ, ಕನ್ನಡ ಭಾಷೆ ಮೇಲಾಗಲಿ, ನಾನು ಇನ್ನೊಂದು ತಾಯಿ ಅವರೇ ಅಂತಲೇ ಹೇಳಿದ್ರು. ನನಗೆ ತುಂಬ ಕನ್ನಡ ತಾಯಿ ಭುವನೇಶ್ವರಿ ಅಂತ ಹೇಳಿದ್ರು. ಹೌದು ಸರ್, ಅಣ್ಣನೂ ಹೇಳ್ತಾರೆ. ಬಟ್ ಇವರು ಹೇಳ್ದವಾಗ ನನಗೆ ಖುಷಿ. ಆಮೇಲೆ ಪರ್ಸ್ನಲಾಗಿ ನನಗೆ ಎಲ್ಲ ಸಿಕ್ಕರು ಭಾರಿ ಆತ್ಮೀಯ ಆಗಿರ್ತೀವಿ ಸರ್. ಇವಾಗ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡಿದ್ರಿ ಎಲ್ಲ. ಒಳ್ಳೇದಾಗಲಿ ಸಾಗರ್ ಅವ್ರಿಗೂ. ತುಂಬ ಮಾತಾಡ್ತಾರೆ, ಹಂಗೆ ಕೆಲಸನೂ ಮಾಡಿದ್ದಾರೆ. ನಮಗೂ ಒಂದು ಸಂತೋಷ ಆಯಿತು ಎಲ್ಲ ಥರನೂ. ಅವಾಗಲೇ ನಾನು ಹೇಳ್ದಂಗೂ ಚೆನ್ನಾಗಿ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಹೊಸ ಹೀರೋಯಿನ್ನು, ಅವ್ರಿಗೂ ಒಂದು ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಹಿಟ್ಟಾಗಲಿ. ಏನು ಹೇಳ್ಬೇಕು ಸಿನಿಮಾ ನಂದೊಂದು ಸರ್, ಬೇರೆ ಏನು ಡ್ಯಾನ್ಸ್, ಒಂದು ಸ್ವಲ್ಪ ಫೈಟು,
ಮಾಡಿದ್ದೀನಿ. ಅದನ್ನು ನಮ್ದು ಒಂದೆರಡು ಸೀನ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಂಬಿನೇಷನ್ ಮಾಡಿದ್ದೀನಿ. ಅಲ್ಲ ಅವ್ರು ಹೇಳೋದು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಅವ್ರು ಹೇಳೋದು ನಾವು ಜಾಸ್ತಿ ಅದಕ್ಕೆ ಒಳ್ಳೇದಾಗಲಿ ಸರ್. ನಿರ್ಮಾಪಕರೆಲ್ಲ ಅವ್ರು ಪೂರ್ತಿ ನಮ್ಮ ಜೊತೆ ಇದ್ರು ಶೂಟಿಂಗ್ ಟೈಮೆಲ್ಲ, ಇವತ್ತಿಲ್ಲ. ಅದಕ್ಕೆ ಅವರು ಅದನ್ನೇನು ವಿವರಣೆ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ. ಯಾಕಂದ್ರೆ ಹೊಸಬರು ಬಂದಂಗೆಲ್ಲ ಹೊಸ ಅಭಿವೃದ್ಧಿ ಸಿನಿಮಾ ಇಟ್ಟಾದ್ರೆ ಹಳಬರದ್ದು ಇಟ್ಟಾದ್ರೆ ಏನಲ್ಲ, ಹೊಸಬರು ಸಿನಿಮಾ ಇಟ್ಟಾದ್ರೇನೆ ಸಿನಿಮಾ ಇನ್ನ ಜಾಸ್ತಿ ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ. ವ್ಯವಸ್ಥೆ ಮಾಡಬೇಕು, ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು. ರವಿಶಂಕರ್ ಅವರು ನಾವು ಅವ್ರು ಯಾವಾಗ ಕರೆದ್ರು ನಾವು ಬರ್ತೀವಿ ಪಬ್ಲಿಸಿಟಿಗೆ, ಅದರಲ್ಲಿ ಏನು ಚಿಂತೆ ಇಲ್ಲ. ರವಿಶಂಕರ್ ಬಂದಾಗ ನಾವು ಬಂದೇ ಬರ್ತೀವಿ. ಯಾಕಂದರೆ ಅವ್ರು ಮುಂದೆ ಹೋಗ್ತಾ ಅವ್ರ ಹಿಂದೆ ನಾವು ಬರ್ತಾ ಇರ್ತೀವಿ. ಪಬ್ಲಿಸಿಟಿ ಇವತ್ತು ಸಿನಿಮಾಗೆ ಭಾರಿ ಮುಖ್ಯ. ಪಬ್ಲಿಸಿಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಥಿಯೇಟ್ರ್ ಬರೋಂಗೆ ಮಾಡ್ಬೇಕು ಜನನ, ಅದು ಭಾರಿ ಮುಖ್ಯ. ಹೀರೋ ಹೀರೋಯಿನ್ನು ನೀವು ಅವ್ರನ್ನ ಕುಂಡ್ರಿಸ್ಬೇಕು. ನೀವು ಎಲ್ಲ ಮೀಡಿಯಾ ಹತ್ರ ಅವಾಗ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಕಡೆ ಕುಂಡ್ರಿಸಿ ಪಬ್ಲಿಸಿಟಿ ಯಾವ ಮಟ್ಟಕ್ಕೆ ಮಾಡ್ತೀರೋ ಆ ಮಟ್ಟ ಜನ ಬರೋಂಗೆ ಮಾಡಬೇಕು. ಇವಾಗ ತುಂಬ ಕಷ್ಟ. ಯಾಕಂದರೆ ಫೋನಲ್ಲೇ ಫಸ್ಟ್ ಹಿಂಗಂತ ಇದ್ವಿ, ಇವಾಗ ಹಿಂಗಂತ ಇದ್ದೀವಿ, ಇವಾಗ ಹಿಂಗಂತ ಅಷ್ಟು ಸ್ಪೀಡಾಗಿ ಕಣ್ಣಿಗಿನ ಸ್ಪೀಡಾಗಿ ಹೋಗ್ತಾ ಇದೆ. ಆ ಥರ ಆಗ್ಬಿಟ್ಟಿದೆ ಮೀಡಿಯಾ. ದಯವಿಟ್ಟು ಸ್ವಲ್ಪ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಸಿನಿಮಾ. ಈ ಸಿನಿಮಾ ಗೆದ್ರೇ ನೀವು, ಯಾಕಂದರೆ ಗೆಲ್ಲೇಬೇಕು ನಮ್ಮದೊಂದು ಸ್ವಾಮಿ ಇದು ಇದೆ ಅದರಲ್ಲಿ. ಯಾಕಂದರೆ ನೀವು ಈ ಸಿನಿಮಾ ಇಟ್ಟಾಯ್ತು ಅಂದರೆ ಬರೀ ಕೈ ಮುಗಿಬಿಡ್ರಿ, ಓವರ್ ಆಗಿ ಕೈ ಮುಗಿದ್ರೆ ನೀವು ಸಿನಿಮಾ ಗೆದ್ದು ತಿರ್ಗಾ ಮತ್ತೆ ನೀವು ಕ್ಯಾರೆಕ್ಟರ್ ರವಿಶಂಕರ್ಗಾಗಲಿ ನಮ್ಮಂಥ ಕಲಾವಿದರಿಗೆ ಮತ್ತೆ ಕರಿತೀರಾ ಅಂತ. ಅದಕ್ಕೆ ಸಿನಿಮಾ ಹಿಟ್ಟಾಗಬೇಕು ಅನ್ನೋದು ನಮ್ಮ ಆಸೆ ಸರ್. ಒಳ್ಳೇದಾಗಲಿ. ಇನ್ನು ನಾಯಕ ನಟಿ ಮಾಸ್ಟ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗಲಿ. ಫಸ್ಟು ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ಜನವರಿ 15 ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಸೂರ್ಯದೀಪ್ ಅವರ ಫ್ಲವ್ ಸಿನಿಮಾ ರಿಲೀಸಿಗೆ ಆಗ್ತಿದೆ. ಸೊ ದಯಮಾಡಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ, ತುಂಬ ಪಬ್ಲಿಸಿಟಿಗೆ ತೋರಿಸಿ ಪಬ್ಲಿಕ್ಕಿಗೆ ರೀಚ್ ಆಗುವಂಥ ಒಂದು ರೀತಿಯಲ್ಲಿ ನೀವು ತೋರಿಸ್ಕೊಟ್ರೆ ಸಿನಿಮಾ ಒಂದು ಒಳ್ಳೆ ಹಂತನ ತಲುಪಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಆ್ಯಂಡ್ ನಮ್ಮ ಮೂವಿ 3ನೇ ಸಾಂಗ್ ರಿಲೀಸ್ ಆಗಿದೆ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮೂವಿಲಿ ರವಿಶಂಕರ್ ಸರ್ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಆಮೇಲೆ ಚಂದ್ರು ಸರ್, ಪ್ರಸನ್ನ ಸರ್, ಪ್ರಶಾಂತ್, ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಸ್ವಲ್ಪ ಭಯ ಇತ್ತು ಇನಿಷಿಯಲಿ ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ, ಬಟ್ ಹಿ ವಾಸ್ ವೆರಿ ಸ್ವೀಟ್. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು, ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ಟರು ನಮಗೆ ಫಸ್ಟ್ ಡೇನೇ. ಸೊ ಅದಕ್ಕೆ ತುಂಬ ಈಸಿ ಆಯಿತು ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಈಗಾಗಲೇ ಟ್ರೇಲರ್ಗೆ ಎಲ್ಲ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಚೆನ್ನಾಗಿ ಹೋಗ್ತಾ ಇದೆ, ಆರ್ಗ್ಯಾನಿಕ್ ಆಗಿ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಈ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ವರ್ಷ ಸಂಕ್ರಾಂತಿಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇರೋದು ತುಂಬಾ ಸ್ಪೆಷಲ್ ಡೇ. ನನಗೆ ತುಂಬ ವೆಯ್ಟ್ ಮಾಡಿದ್ದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಾವು ಕೆಲಸ ಚೆನ್ನಾಗಿ ಮಾಡಿದ್ದೀವಿ, ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ ಮೂವಿ ನೋಡಿದ್ರೆ ಅದಕ್ಕೊಂದು ಜಸ್ಟಿಸ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರಿಗೆ ಬಂದು ನೋಡಿ, ನಮ್ಮಂಥ ಹೊಸಬ್ರನ್ನ ಬೆಳೆಸಿ ಆ್ಯಂಡ್ ಒಳ್ಳೆ ಸಿನಿಮಾನು ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಇದರಲ್ಲಿ ನಂದು ಪ್ರೆಸೆಂಟ್ ಜನ್ರೇಷನ್ ಜನ್ಜಿ ಲವ್ ಸ್ಟೋರಿ. ತುಂಬ ವೇರಿಯೇಷನ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ, ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಒಂದು ಹುಡುಗಿಗೆ. ಈ ಥರ ತುಂಬ ವೇರಿಯೇಷನ್ಸ್ ಇರೋ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಆ್ಯಂಡ್ ಅದಕ್ಕೆ ಸಾಗರ್ ಸರ್ ಆಗಿರ್ಬೋದು, ಅದಕ್ಕೆ ಬಸವರಾಜ್ ಸರ್ ಮತ್ತು ರವಿ ಸರ್ ಎಲ್ಲರಿಗೂ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ನೀವು ಎಲ್ಲ ಡೇ ಒನ್ನಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನಮಗೆ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ಪ್ರೆಸ್ಸು ಮೀಡಿಯಾವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ. ಇವತ್ತು ಸಾಂಗ್ ರಿಲೀಸು, ಲಾಸ್ಟ್ ವೀಕು ಟ್ರೇಲರ್ ರಿಲೀಸ್ ಆಯಿತು, ನೆಕ್ಸ್ಟ್ ವೀಕು 15ಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಆಫ್ ಆಲು ನಾನು ನಮ್ಮ ಡೈರೆಕ್ಟರ್ ಸರು ಮತ್ತು ಪ್ರೊಡ್ಯೂಸರ್ ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಸೂರ್ಯ ಟೀಮು, DOP ಮನು ಸರ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಮಾಸ್ಟರ್ ಆಗಿರ್ಬೋದು, ನರಸಿಂಹ ಮಾಸ್ಟರ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ರವಿಶಂಕರ್ ಸರು, ಶ್ರುತಿ ಮೇಡಮು, ಕಡಿಪುಡಿ ಚಂದ್ರಗು ಸರು,
ಮತ್ತು ಪ್ರಸನ್ನ ಸರ್, ಪ್ರಮೋದ್ ಶೆಟ್ಟಿ ಸರ್ ಇವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾಯಿದೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದುಬಿಟ್ಟು ತನ್ನ ಪ್ರೀತಿಗೋಸ್ಕರ ಫೈಟ್ ಮಾಡುವಂಥ ಹುಡುಗ, ಪಕ್ಕಾ ಲೋಕಲ್ ಹುಡುಗ. ಅದ್ರ ಜೊತೆಗೆ ತನ್ನ ಡ್ರೀಮನ್ನು ಯಾವ ಥರ ಅಚೀವ್ ಮಾಡಬೇಕು ಅದು ಈ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್.